ಕಾಲು ನೋವು ಅಂತ ತಾನೇ ಹೇಳಿದ್ದು, ನೀನು ತಲೆನೋವು ಅಂತ ಹೇಳ್ತಿದ್ಯಾ? ಓದು ಅಂತ ಹೇಳಿದ್ರೆ ಓದಲ್ಲ, ಸುಮ್ಮನೆ ಓದೋ ಥರ ಆ್ಯಕ್ಟಿಂಗ್ ಮಾಡ್ತಿರೋದು ಇದು. ಒಂದು ಬ್ಯಾಡ್ ಲಕ್ ಏನು ಅಂದರೆ ಶರ್ಟು ಬಟನೇ ಇಲ್ಲ ಅದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಷ್ಟೇ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವತ್ತಿನ ವಾರನ ಕಂಪ್ಲೀಟ್ ಮಾಡಿದ್ದೀನಿ. ಟೆಂಪಲ್ಗೆ ಹೋಗೋಣ, ಇವತ್ತು ಲಾಸ್ಟ್ ವೀಕ್ ಆಗುತ್ತೆ. ಊರಿಗೆ ಹೋಗಿ ಬರೋರ್ಗು ಮತ್ತೆ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಬಟ್ ನಮ್ಮನೆಯವ್ರು ಯಾಕೋ ಸ್ವಲ್ಪ ಕಾಲು ನೋವು ಅಂತ ಹೇಳ್ಬಿಟ್ಟು ಮಲ್ಕೊಬಿಟ್ಟಿದ್ರು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇವಾಗ ನಾನು ಹೇಳ್ತಿದ್ದೀನಿ, ಎಷ್ಟೊಂದು ದಿನ ಆಗಿದೆ ನಾವು ಒಂದೂ ಫೋಟೋಶೂಟ್ ಮಾಡಿಸಿಲ್ಲ. ಮತ್ತು ಪ್ರಣವಿಗೂ ಫೋಟೋಶೂಟ್ ಮಾಡ್ಸೋಕೆ ಆಗೇ ಇರಲಿಲ್ಲ ನಮಗೆ. ಸೊ ಅದಕ್ಕೆ ಒಂದೇ ಒಂದು ಫ್ಯಾಮಿಲಿ ಫೋಟೋಶೂಟ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಹೋಗಿ ಬರೋಣ, ಫೋಟೋಶೂಟ್ ಮಾಡ್ಸೋಕ್ಕೆ ಕೇಳ್ಕೊಬರೋಣ ಅಂತ ಹೇಳ್ತಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದಾರೆ. ಸೊ ಇಬ್ಬರು ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ದ ಕೇಳ್ಕೊಂಡು ಬಂದು, ಅವ್ರೇನಾದರೂ ಇನ್ ಕೇಸ್ ಓಕೆ ನಾಳೆ ಮಾಡಿಕೊಡ್ತೀವಿ ಅಂತ ಅಂದರೆ, ನಮಗೂ ಟೈಮ್ ಅಡ್ಜಸ್ಟ್ ಆಗುತ್ತೆ ಅಂತ ಅಂದರೆ, ಸೊ ನಾಳೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಅದಾದಮೇಲೆ ಡಿಸೈಡ್ ಮಾಡ್ತೀವಿ. ಸೊ ಇವಾಗ ಪ್ರಣವಿ ಮತ್ತು ನಾನು. ಪ್ರಣವಿ ಎಲ್ಲೋಗೋದು ಇವಾಗ? ಅಪ್ಪಂಗೆ ತಲೆನೋಯ್ತೈತೆ, ಹಾಸ್ಪಿಟ್ಲಿಗೆ ಹೋಗೋದಾ? ಅಪ್ಪ ಕಾಲು ನೋವು ಅಂತ ತಾನೇ ಹೇಳಿದ್ದು, ನೀನು ತಲೆನೋವು ಅಂತ ಹೇಳ್ತಿದೀಯಾ? ನಿನ್ಗೆ ಹಂಗೆ ಹೇಳಿದ್ರಾ? ಏನಂತ ಹೇಳಿದ್ರು? ಈ ಚಡ್ಡಿ ಯಾರು ಹಾಕಿದ್ದು ನಿನಗೆ? ನೋಡಿ ಗೈಸ್, ಚಡ್ಡಿ ಹೆಂಗೆ ಹಾಕೊಂಡವಳೆ ಪ್ರಣವಿ, ಕ್ರಾಸಾಗಿ. ಹಾಂ, ಉಲ್ಟ ಪಲ್ಟ ಹಾಕ್ಕೊಂಡಿಲ್ಲ ನೀನು, ಕ್ರಾಸಾಗಿ ಹಾಕ್ಕೊಂಡಿದ್ದೆ ಅಷ್ಟೇ. ಬಾ ಈ ಕಡೆ. ಏಯ್, ಹಾಲು ಕುಡಿ ಬೇಗ. ನೀನು ಇಲ್ಲೇ ಬಿಟ್ಟೋಗಣ ಮತ್ತು. ಏಯ್ ಚಲುತ್ತೆ. ಏನು ಕುಡಿತಿದ್ಯಾ ಪ್ರಣವಿ? ಹಾಲ್ಗೆ ಏನು ಹಾಕೈತೆ? ಸರಿ ಕುಡಿ ಕ್ಲೀನಾಗಿ. ಹ್ಞೂ ಸರಿ ಕುಡಿ, ನಂಗೆ ಗೊತ್ತು ನೀನು ಏನಕ್ಕಂಗೆ ತೋರಿಸ್ತಿದ್ಯಾ ಅಂತ. ಬಾಯೆಲ್ಲ ಆಗಿದೆ ಅಂತ ತಾನೇ, ಬೇಕು ಅಂತ ಡ್ರಾಮಾ. ನೋಡಿ ಫ್ರೆಂಡ್ಸ್, ಪ್ರಣವಿ ಹೆಂಗೆ ಕೂದಲೆಲ್ಲ ಬೆಳೆಸ್ಬಿಟ್ಟಿದ್ದಾಳೆ ನೋಡಿ ಗೈಸ್. ಹಿಂಗೆ ಜುಟ್ಟು ಹಾಕ್ಬೇಕು ಪ್ರಣವಿಗೆ. ಪ್ರಣವಿ, ನಿನ್ಗೆ ಯಾವ ಥರ ಕೂದಲು ಬೆಳಿಬೇಕು? ಜುಟ್ಟು ಹಾಕಕ್ಕೆ ಉದ್ದ ಬೆಳಿಬೇಕಾ? ಕುಡ್ಕೋ ಬೇಗ. ಇದು ಏನದು? ಎಷ್ಟೊತ್ತು ಮಾಡ್ತಾಳೆ ಅಂದರೆ ಗೈಸ್, ಹೆಚ್ಚು ಕಮ್ಮಿ ನಾನು ಹಾಲು ಕೊಟ್ಟೊಳಗೆ 1 ಅವರ್ ಮೇಲಾಗಿದೆ. 6 ಗಂಟೆಗೆ ಕೊಟ್ಟಿದ್ದು. ಸೊ ಆಲ್ರೆಡಿ 7 o'clock ಆಗಿದೆ. ಇನ್ನೂ ಹಾಲು ಕುಡ್ದು ಮುಗಿಸಿಲ್ಲ. ಇಲ್ಲೇ ಬಿಟ್ಟು ಹೋಗ್ತೀವಿ ನಾವು, ಇವಾಗ ಹೋಗ್ತೀವಿ ನೋಡಿ. ಹಿಂಗೆ ಬ್ಯಾಡ್ ಗರ್ಲ್ ತಿರ್ಕೊಂಡು ಮಾತಾಡ್ತಾಳೆ ಅಮ್ಮಂಗೆ ಗೈಸ್. ಸರಿ ಕುಡ್ಕೋಬೇಕು ಬೇಗ. ಇನ್ಮೇಲೆ ನೀನು ನನಗೇನಾದರೂ ಬೈದೆ, ನೀನು ನಂಗೆ ಏನಾದ್ರು ತಿರ್ಕೊಂಡು ಮಾತಾಡಿದ್ರೆ ನಾನು ಹೇಳ್ತೀನಿ ಎಲ್ರಿಗೂ, ಪ್ರಣವಿ ಬ್ಯಾಡ್ ಗರ್ಲ್ ಆಗವಳೆ ಅಂತ. ಎಲ್ರಿಗೂ ಹೇಳ್ತೀನಿ, ವಿಡಿಯೋದಲ್ಲಿ ಹೇಳ್ತೀನಿ ಎಲ್ರಿಗೂ. ನೀನು ಯೂಟ್ಯೂಬಲ್ಲಿ ಎಲ್ಲರೂ ಇರ್ತಾರೆ. ಅಣ್ಣಂಗೆ ಏನು ಹೇಳ್ತಾ ಇದೀಯಾ ನೀನು? ಯಾಕೆ ಓದ್ಕೋಬೇಕಾ ಅವನು? ನೀನು ಓದ್ಕೋ, ಇಲ್ಲೇ ಇರು, ನಿನ್ನೂ ಬಿಟ್ಟೋಗ್ತೀನಿ. ಕುಡ್ಕೋ, ಚಲ್ಲೋಗ್ಬಿಡುತ್ತೆ. ಗ್ಲಾಸ್ ಎಲ್ಲ ನೆಕ್ಕೋದು, ಬೆರಳು ಬಾಯಿಗೆ ಹಾಕೊಳ್ಳೋದು, ಬರೀ ಇದೆ ಎಲ್ಲ. ಫುಲ್ ಬ್ಯಾಡ್ ಆಗ್ಬಿಟ್ಟೆ ಕಲ್ತಿರೋದು ಪ್ರಣವಿ ಅಲ್ವಾ? ಪೂರ್ವಣ್ಣ ಏನು ಮಾಡ್ತವನೆ ನೋಡಿಲಿ. ಪೂರ್ವಣ್ಣನೂ ಹಂಗೆ ಶರ್ಟಲ್ಲಿ ಬಾಯಿ ಒರೆಸ್ಕೊಳ್ಳೋದು. ಓದು ಅಂತ ಹೇಳಿದ್ರೆ ಓದಲ್ಲ, ಸುಮ್ಮನೆ ಓದೋ ಥರ ಆ್ಯಕ್ಟಿಂಗ್ ಮಾಡ್ತಿರೋದು ಇದು. ಸುಳ್ಳು. ಬೇಗ ಕುಡ್ಕೋಚಿನಿ, ಹೋಯ್ತೀವಿ ನಾವು. ಬಾರೆ ಬಾರೆ ಅಂತ ರೆಡಿ ಆಗಿಲ್ವ ನಿಮ್ಮ ಅಪ್ಪ? ಇಲ್ಲೇ ಹತ್ರ ಒಂದು 5 ನಿಮಿಷ ಆ್ಯಕ್ಟಿವಾದಲ್ಲೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಹೋಗಿ ಕೇಳ್ಕೊಂಡು ಬಂದು ಮತ್ತೆ
ಫೋಟೋದು ಕೇಳ್ಕೊಂಡು ಆಯಿತು. ಅದಾದಮೇಲೆ ಪೂರಿಗೊಂದು ಶರ್ಟ್ ತಗೋಬೇಕಾಗಿತ್ತು. ಸೊ ಶರ್ಟ್ ತಗೊಂಡು ಇವಾಗ ರೀ ಏನಾದ್ರು ತಿನ್ನೋಕೆ ಕೊಡಿಸ್ತೀಯಾ? ಹಾಂ, ಪಾನಿಪುರಿ ಕೊಡಿಸ್. ಏನು ಕೊಡಿಸ್ತೀಯಾ? ಎಲ್ಲಿ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ತಗೊಳ್ಳೋದು. ನಮ್ಮ ರೆಗ್ಯುಲರ್ ಶಾಪಿಂಗ್ ಪ್ಲೇಸ್ ಇದು. ಸೊ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಜಸ್ಟ್ ಒಂದು ಶರ್ಟ್ ತೊಗೊಂಡಿದ್ದೀವಿ. ನಾಳೆಗೆ ಫೋಟೋ ಕುಡಿ. ಯಾಕಂಗೆ ನೋಡ್ತಿದ್ದೀಯಾ? ಚೆನ್ನಾಯ್ತಾ? ಅಲ್ಲಿ ಪಾನಿಪುರಿ ತಿಂದ್ವಿ. ಸಖತ್ ಒಂಥರ ಉಳುಪಿ ಆಗಿತ್ತು. ಮತ್ತು ಬಾಯಲ್ಲಿ ಸ್ವಲ್ಪ ಈಟಾಗ್ಬಿಟ್ಟಿದೆ, ಮರ್ತ್ಬಿಟ್ಟು ಪಾನಿಪುರಿ ತಿಂದೆ. ಸೊ ಅದಕ್ಕೆ ಕಬ್ನಾಳ್ ಕೊಡಿಸಿ ಅಂತಂದೆ. ಇವಾಗಷ್ಟೇ ವಾಯ್ಸ್ ಸರಿ ಮಾಡ್ಕೊಂಡಿದ್ದೀನಿ. ಮತ್ತೆ ಕಬ್ನಾಳ್ ಕುಡಿತಿದ್ದೀನಿ, ಬಟ್ ವಿತೌಟ್ ಐಸು. ಮತ್ತು ಕಬ್ಬೆಲ್ಲ ಚೆನ್ನಾಗಿದೆ ನೋಡ್ಬಿಟ್ಟು ಹಾಕ್ತಿದ್ದೀನಿ. ಪೂರ್ವಿಗೆ ಅವನಿಗೆ ಏನಾದರೂ ತೊಗೊಂಡೋದ್ರೆ ಸಕ್ಕತ್ ಖುಷಿ ಅವನಿಗೆ. ಪ್ರಣವಿ ಏನು ಕೇಳಲ್ಲ, ಅದೇನು ತಿನ್ನಲ್ಲ, ತೊಗೊಂಡೋದ್ರೂ ಬೇಡ ಅನ್ನತ್ತೆ. ಅವನಿಗೆ ಈ ಮಂಚೂರಿಯನ್ನು, ಈ ಚೈನೀಸು ಮತ್ತು ಪಂಜಾಬಿ ಮತ್ತು ಈ ನಾನ್ ವೆಜ್ ಅದು ಸಖತ್ ಇಷ್ಟ. ಅದಕ್ಕೆ ಇಲ್ಲಿ ಗೋಬಿ ಮಂಚೂರಿಯನ್ ನೂಡಲ್ಸ್ ಹೇಳಿದ್ದೀವಿ. ಸೊ ನೋಡಿ ಮಂಚೂರಿಯನ್ ನೂಡಲ್ಸ್ ಪ್ಯಾಕ್ ಮಾಡಿಸ್ತಿದ್ದಾರೆ. ಮಂಚೂರಿಯನ್ ನೂಡಲ್ಸ್ ತೊಗೊಂಡು ಮನೆಗೆ ಹೋಗಬೇಕು. ಫೋಟೋಶೂಟ್ಗೆ ಕೇಳ್ಕೊಂಬಂದಿದ್ದೀವಿ. ಸೊ ಫೋಟೋ ನಾಳೆ ಇವರೇ ಬ್ಯುಸಿ ಇದ್ದಾರೆ, ಏನು ಮಾಡೋದು ಗೊತ್ತಿಲ್ಲ. ಸೊ ಇವತ್ತು ಆಮೇಲೆ ಹೋಗಿ ಫೋಟೋಶೂಟ ಮಾಡಿಸ್ತೀವಿ. ಏನು ಗೊತ್ತಾ ಗೈಸ್, CB ಹಣ್ಣು ಕೇಳಿದ್ವಿ ಹೂವು ಎಷ್ಟು ಅಂತ. ಒಂದು ಕೆಜಿ ತೊಗೊಳ್ಳೋಣ. ಪೂರ್ವಿ ಸ್ಕೂಲ್ ಇದೆ, ಪೂರ್ವಿ ಸ್ಕೂಲ್ ಇದು. ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ನಾನೇ ನೋಡಿಲ್ಲ ನಿಜ ಹೇಳಬೇಕು ಅಂದರೆ. ಪೂರ್ವಿಕ್ ಸ್ಕೂಲ ಈ ಕಡೆಗೆ ನಾನು ಬರೋದೇ ಇಲ್ಲ. ಎಲ್ಲದಕ್ಕೂ ಪೇರೆಂಟ್ಸ್ ಮೀಟಿಂಗ್ ಆಗಲಿ, ಸೊ ಪ್ರತಿಯೊಂದಕ್ಕೂ ನಮ್ಮ ಮನೆ ಹೋಗ್ಬಿಟ್ಟು ನಾನು ಬರೋದೇ ಇಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲ. ಇವ್ರು ತೋರಿಸಿದ್ದಾರೆ ಪೂರ್ವಿಕ್ ಸ್ಕೂಲ್ ಅಂತ. ಸೊ CB ಹಣ್ಣು ತೊಗೊಳ್ಳೋಣ ಅಂತ ಹೋಗಿದ್ವಿ, ಕೇಳೋಣ ಅಂತ. ಇವಾಗ ಸೀಸನ್ ಇಲ್ಲ, ಹಂಗಾಗಿ 100 ರೂಪಾಯಿಗೆ ಅರ್ಧ kg ಹೇಳ್ತಿದ್ದಾರೆ. ಸೊ ನಮ್ಮ ಕಡೆ ಫ್ರೀಯಾಗಿ ಸಿಗ್ತಿದ್ವಿ, ನಾವು ತಿಂತಿರಲಿಲ್ಲ. ಇಲ್ಲಿ ದುಡ್ಡು ಕೊಡೋಕ್ಕೆ ಏನೋ ಓಕೆ, 50 ರೂಪಾಯಿಗೆ ಅರ್ಧ kg ಆದರೆ ಓಕೆ, 100 ರೂಪಾಯಿ 1 kg. ಬಟ್ CB ಹಣ್ಣಿಗೆ ಅದೇನು ಹೇಳ್ತಾರಲ್ಲ, 1 CB ಹಣ್ಣು ತಿಂದರೆ 10 ಸೇಬೆ ಹಣ್ಣು ತಿಂದಿದ್ದಕ್ಕೆ ಸಮ ಅಂತ. ಸೊ ಹಂಗೆ ಹೇಳಿ ಸೇಬ್ಗಿಂತ CBನೇ ಜಾಸ್ತಿ ಆಗಿಬಿಟ್ಟಿದೆ. ರೀ ಫೋಟೋಶೂಟ್ ಏನು ಮಾಡ್ತೀಯಾ? ಮಾಡ್ಸನ್ ಬಾ ನಾಳೆಗೆ. ಏನು ಕೇಳಿದ್ರು ಬೇಡ ಅಂತಾರೆ. ಕ್ಯಾಮ್ರಾ ಇರೋದಕ್ಕೆ ಯಾವ ಮಾಡ್ಸನ್ ಬಾ ಅಂತಾರೆ. ಏನ್ರಿ ನೋಡಿ ಹೆಂಗಿದೆ ಹೇರ್ ಸ್ಟೈಲ್ ಹೆಂಗಿದೆ. ನೀನು ಕರೆಕ್ಟಾಗಿ ನಿಂತ್ಕೋ. ನೀನಿನ್ನೊಂದೇ 1 ತಿಂಗಳವರೆಗೆ ಫುಲ್ ಟೈಟ್ ಆಗುತ್ತದು. ನೋಡಲಿ ಹೆಂಗೆ ಕಾಣ್ತೈತೆ ನೋಡಿ. ಹೆಂಗೈತೆ ಪೂರ್ವಿ? ಸುಳ್ಳೆ ಹ್ಞೂ ಅಂದ್ಬಿಡುತ್ತೆ ಹೆಂಗಿದ್ರು. ಚೆನ್ನಾಯ್ತಾ ಪ್ರಣವಿ? ಚೆನ್ನಾಯ್ತಾ? ಕುತ್ಕೊಂಡು ತಿನ್ನು ಬಂಗಾರ. ಇಬ್ರು ಅಣ್ಣನ ಜೊತೆ ಕುತ್ಕೊಂಡು ತಿನ್ನು. ಅವಳಿಗೂ ಕೊಡು ಮನೆ. ಒಂದು ಬ್ಯಾಡ್ ಲಕ್ ಏನು ಅಂದರೆ ಶರ್ಟು ಬಟನೇ ಇಲ್ಲ ಅದರಲ್ಲಿ, ಮತ್ತು ಅವನಿಗೆ ಟೈಟ್ ಕೂಡ ಆಗ್ತಿದೆ. ಸೊ ಹಂಗಾಗಿ ಇವರು ಬೆಳಗ್ಗೆನೇ ಚೇಂಜ್ ಮಾಡ್ಸೋಣ, ಇವಾಗ ಟೈಮ್ ಇಲ್ಲ ಅಂದ್ಬಿಟ್ಟು ಹೋಗ್ಬಿಟ್ರು. ಸೊ ಬೆಳಗ್ಗೆ ಅವ್ನ ಶರ್ಟ್ ಚೇಂಜ್ ಮಾಡಿಕೊಂಡು ಅಲ್ಲೇ ಅವ್ನ ಶರ್ಟ್ ಬದಲಾಯಿಸ್ಕೊಂಡು, ಸೊ ಅದಾದಮೇಲೆ ಫೋಟೋ ತೆಗ್ಸಕ್ಕೆ ಹೋಗಬೇಕು. ಇವಾಗ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ, ಸೊ ನಾನು ಊಟಕ್ಕೆ ಏನಾದರೂ ತರಿಸ್ಕೊಬಿಡ್ತೀನಿ. ಇವತ್ತು ಮಾಡೋಷ್ಟು ಪೇಷನ್ಸ್ ಇಲ್ಲ. ಸೊ ಊಟ ತರಿಸ್ಕೊಂಡು ಊಟ ಮಾಡಿ ಇವತ್ತಿನ ದಿನನ ಮುಗಿಸ್ತಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.